ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಪ್ಪ ಅಂದರೆ ಒಬ್ಬರು ವೀವರ್ಸು ಒಂದು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಹಾಕಿ ಮೇಡಮ್ ಅಂತ ಹೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋ ಒಂದು ಬ್ಲೌಸ್ ಕಟಿಂಗ್ ಮಾಡಿ ಪ್ಲೇನ್ ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಮತ್ತು ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಗಳನ್ನ ಲಾಗ್ ಜೊತೆಗೆ ಮೇಂಟೈನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇದು ಬಂದ್ಬಿಟ್ಟು ಇದೆರಡು ಬ್ಲೌಸ್ ಇದೆ ಒಬ್ಬರದೇನೆ. ನೋಡಿ, ಇದು ಎರಡು ಬ್ಲೌಸ್ ಆಲ್ರೆಡಿ ರಾತ್ರಿ ಕಟ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಕಟ್ ಮಾಡಿದ್ದೀನಿ. ಇದು ಅಳತೆ ಬ್ಲೌಸ್ ಸುತ್ತಿಕ್ಕಿದ್ದೀನಿ ಅಳತೆ ಬ್ಲೌಸ್ಗೆ. ಇದು ಒಂದು ಸಿಂಗಲ್ ಬ್ಲೌಸ್ ಇದೆ. ಇವಾಗ ಸಾಯಂಕಾಲ ಕೊಡಬೇಕು, ಇವಾಗ ಹೋಗಿ ಸ್ಟಿಚ್ ಮಾಡಬೇಕು. ಮತ್ತು ಇದು ಬಂದ್ಬಿಟ್ಟು ಇದು ಎರಡು ಬ್ಲೌಸ. ಯಾವುದಿದು? ಇದು ಎರಡು ಬ್ಲೌಸ್ ಇದೆ, ವೈಟು ಮತ್ತು ಮೆಂತ್ಯ ಕಲರ್ ಎರಡಿದೆ. ನೋಡಿ, ಇಲ್ಲಿ ಇದ್ರೊಳಗಡೆ ಇದೆ, ಎರಡು ಕಟ್ ಮಾಡಿದ್ದೀನಿ ಇದೆರಡು. ಮತ್ತು ಇದು ಬಂದ್ಬಿಟ್ಟು 1 2 3 ಬ್ಲೌಸ್ ಇದೆ. ಇದು ಮೂರಿದೆ. ಇದು ಒಬ್ಬರದೇನೆ. ಇವೆರಡು ಒಟ್ಟು 5 ಬ್ಲೌಸು. ಇದೆರಡು ಒಬ್ಬರದೇನೆ. ಇವತ್ತಲ್ಲ ನಾಳೆ ಸಾಯಂಕಾಲ ಕೊಡಬೇಕು. ಅವ್ರಿಗೆ ಹೋಗ್ತಾರಂತೆ, ನಾಳೆ ಕೊಡ್ತೀನಿ. ನಾಳೆ ಸಂಜೆ ಅಷ್ಟರಲ್ಲಿ ಇವತ್ತೆಲ್ಲ ರೆಡಿ ಮಾಡಿ ನಾಳೆ ಬೆಳಗ್ಗೆನೇ ಕೊಡ್ತೀನಿ. ಇದೊಂದಿಷ್ಟು. ಮತ್ತು ಇದು 2 ಬ್ಲೌಸು ಇವ್ರದ್ದೇನೆ. ಮಗಳದು ಇನ್ನೊಂದು ಬ್ಲೌಸ್ ಇದೆ. ಅದು ಹೇಳಿದ್ನೆಲ್ಲ ರಾತ್ರಿ ಅಳತೆ ಬ್ಲೌಸ್ಗೆ ಬುಕ್ಕಲ್ಲಿ ಬರ್ಕೊಂಡಿದ್ದೆ. ಅದು ನೆನಪು ಬರಲಿಲ್ಲ, ಬುಕ್ ತಂದಿರಲಿಲ್ಲ ಮನೆಗೆ, ಅಂಗಡಿಲೇ ಇತ್ತು. ಬುಕ್ಕಲ್ಲಿ ಬರ್ಕೊಂಡಿದ್ದೆ ಅವ್ರ ಮೆಜರ್ಮೆಂಟು. ಬುಕ್ ತಂದು ಕಟ್ ಮಾಡಬೇಕು. ಮತ್ತು ಇದೊಂದು ಸಿಂಗಲ್ ಬ್ಲೌಸು. ಇದಿಷ್ಟು ಇದೆ. ಇವಾಗ ಇದಿಷ್ಟು ರಾತ್ರಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇವಾಗ ಇದು ಬಂದುಬಿಟ್ಟು ಇದೆರಡು ಲೈನಿಂಗ್ ಬ್ಲೌಸು. ಇವೆರಡು ಒಬ್ಬರದು. ಇದು ನನ್ನ ಹತ್ರನೇ ಬ್ಲೌಸ್ ತೊಗೊಂಡಿರೋದು, ಕಾಟನ್ ಪೀಸು. ಇದೆರಡು ಒಬ್ಬರದು. ಮತ್ತು ಇದೂ ಅಷ್ಟೇ ನನ್ನ ಹತ್ರನೇ ತೊಗೊಂಡಿರೋ ಪೀಸ್. ಇದು ಒಂಥರ ಸೈನಿಂಗ್ ಆಗಿದೆಯಲ್ಲ, ಚೆನ್ನಾಗಿದೆ ಬ್ಲೌಸ್ ಪೀಸು. ನೋಡಿ, ಇದು ಇವೆರಡು. ಇದೊಂದು ಸೀರೆನೂ ನನ್ನ ಹತ್ರನೇ ತೊಗೊಂಡಿರೋದು, ಸೀರೆ. ಆ್ಯಕ್ಚುಲಿ ಇದು ಸೀರೆ ಬ್ಲೌಸ್. ಇದು ಒಂಥರ ಸೀರೆ ಚೆನ್ನಾಗಿದೆ, ತೋರಿಸ್ತೀನಿ ಬೇಕಾದ್ರೆ ಆಮೇಲೆ. ಅದು ಅಂಗಡಿಲಿದೆ ಸೀರೆ. ನೋಡಿ, ಈ ಮೂರು ಒಬ್ಬರದು. ಇದರಲ್ಲಿ ಇವಾಗ ಒಂದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಅಳತೆ ಬ್ಲೌಸ್ ಎಲ್ಲ ತೊಗೊಬಂದೆ. ಯಾವುದು ಅಳತೆ ಬ್ಲೌಸ್ ಅಂದಿರಲಿಲ್ಲ. ಮತ್ತು ಪೇಪರು ಒಂದು ಸ್ವಲ್ಪ ಬೋಟ್ ನೆಕ್ಗೆ ಪೇಪರ್ ಬೇಕಾಗಿತ್ತು. ಮುಖ್ಯವಾಗಿ ಒಂದೊಂದು ಬೋಟ್ ನೆಕ್ ಡಿಸೈನ್ಗೆ ಪೇಪರ್ ಬೇಕು. ಅದಕ್ಕೆ ಪೇಪರ್ ತಂದಿರಲಿಲ್ಲ, ಅದಕ್ಕೆ ಪೇಪರ್ ತೊಗೊಬಂದೆ. ಮತ್ತು ಹೇಳಿದ್ನಲ್ಲ, ಅವ್ರ ಅಮ್ಮ ಅವ್ರದ್ದು ಕಟಿಂಗ್ ಮಾಡಿದ್ದೀನಿ. ಇದಕ್ಕೆ ಮೆಜರ್ಮೆಂಟು ಅಂಗಡಿಲಿತ್ತು. ಇವಾಗ ಇದು ಕಟಿಂಗ್ ಮಾಡಬೇಕು. ಮತ್ತು ಇದೊಂದು ಇನ್ನೂ 3 ಬ್ಲೌಸ್ ಒಬ್ಬರದೇ, ಅಂದರೆ ನಮ್ಮ ರಿಲೇಷನ್ದೆ. ಇದು ಒಂದು ಕಟ್ ಮಾಡಿದ್ದೀನಿ, ಇದು ಮಾಮೂಲಿ ನೆಕ್ಕು. ಇನ್ನೊಂದು ಬಂದ್ಬಿಟ್ಟು 3 ಬ್ಲೌಸ್ ಬಂದ್ಬಿಟ್ಟು ಬೋಟ್ ನೆಕ್ ಕಟ್ ಮಾಡಬೇಕು. ಇಲ್ಲಿದೆ, ತೋರಿಸ್ತೀನಿ. ಇದೇನೆ ನೋಡಿ, ಈ 3 ಐರನ್ ಮಾಡೋದು ಇಲ್ಲೇ, ನಾನು ಐರನ್ ಮಾಡೋದು ಕಟಿಂಗ್ ಮಾಡೋದೆಲ್ಲ. ಹಂಗಾಗಿ ಇದಿಷ್ಟು 3 ಬ್ಲೌಸ್ ಇದೆ. ಇದಕ್ಕೆ ಎಲ್ಲ ಬೋಟ್ ನೆಕ್ಕು ಮತ್ತು ಡಿಸೈನ್ ಬ್ಲೌಸ್ಗಳು, ಇವೆಲ್ಲ ಡಿಸೈನ್ ಮಾಡಬೇಕು. ಮತ್ತು ಇಲ್ಲೂ ಇದೆ. ಇದು ಬಂದ್ಬಿಟ್ಟು ಒಬ್ಬರದೇನೆ, ಅಕ್ಕ ತಂಗಿರದು ಬ್ಲೌಸು, ಲೆಹೆಂಗಾ ಬ್ಲೌಸು. 2 ಒಂದೇ ಬೋಟ್ ನೆಕ್ ಐ ಕಲರ್ ನೆಕ್ ಡಿಸೈನ್ ಹೇಳಿದ್ದಾರೆ. ಇದು 2 ಒಂದೇ ಕಲರ್ ಇದೆ. ಇದು ಹೊಲಿಬೇಕು, ಹಬ್ಬಕ್ಕೆ ಕೊಡಬೇಕು. ಇದೆಲ್ಲ ಭಾನುವಾರ ಕ್ಲಿಯರ್ ಮಾಡಬೇಕು. ಮತ್ತು ಇದು ಒಂದಷ್ಟು ಇದೇನಿಲ್ಲ, ಅದಕ್ಕೆ ನೋಡಿ ಇವೆಲ್ಲನೂ ಮಾಡಬೇಕು. ಈಗ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಾನು ನಿಮಗೆ ಒಂದು ತೋರಿಸ್ತೀನಿ, ನೋಡಿ ನನ್ನ ಕಟ್ಟಿಂಗು ಹೇಗಿದೆ ಅಂತ. ಅದಿಷ್ಟ ಆದರೆ ನಿಮಗೆ ಯಾರಿಗಿಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಆಮೇಲೆ ನಾನು ಬೇಕಂದರೆ ನೆಕ್ಸ್ಟು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋಗಳು ಹಾಕ್ತಾ ಹೋಗ್ತೀನಿ. ನನ್ನ ಲಾಗ್ ಜೊತೆಗೆ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಬನ್ನಿ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಈಗ ಇದು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ. ಇದು ಬಂದ್ಬಿಟ್ಟು ಫಸ್ಟ್ಗೆ ನೀವು ಬ್ಲೌಸಲ್ಲಿ ಏನೇನು ಅಂತೀವಿ ಅನ್ನೋದು ಅದು ಗೊತ್ತಾಗಬೇಕು. ಇವಾಗ ಬ್ಲೌಸ್ ತೊಗೊಂಡ್ಬಿಟ್ಟು ಹೆಂಗೆ ಕಟ್ಟಿಂಗ್ ಮಾಡೋದು, ಏನು ಹೇಳ್ತೀವಿ ಇದಕ್ಕೆ ಅನ್ನೋದು ಗೊತ್ತಿರಬೇಕಲ್ವ. ಮೊದಲನೇದಾಗಿ ಇವಾಗ ಇದು ಬ್ಲೌಸು, ಅಳತೆ ಬ್ಲೌಸ್. ಇದು ಈ ರೀತಿ ಇಟ್ಕೊಂಡ್ರೆ ಇದು ಬಂದ್ಬಿಟ್ಟು ನೆಕ್ ಡೀಪು ಅಂತೀವಿ ಇದನ್ನು. ಓಕೆನಾ? ಇದನ್ನು ಇಲ್ಲಿಂದ ಸೊಂಟದ ಅಳತೆ, ಇದು ಉಕ್ಸ್ ಪಟ್ಟಿಯಿಂದ ಈ ಕಡೆ ಐ ಪಟ್ಟಿವರೆಗೂ ಇಟ್ಕೊಂಡ್ರೆ ಇದು ಸೊಂಟದ ಅಳತೆ. ಈ ಥರ ಇಟ್ಕೊಂಡು ನಾವು ಮಾಡೋದು ಸೊಂಟದ ಅಳತೆ. ಓಕೆನಾ? ಮತ್ತು ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದು ಎದೆ ಸುತ್ತಳತೆ. ಉಕ್ಸ್ ಪಟ್ಟಿಯಿಂದ ಇಲ್ಲಿ ಅಂಕಂಕ್ಲ ಹತ್ರ ಜಾಯಿಂಟ್ ಇರುತ್ತಲ್ಲ, ಅಲ್ಲಿವರೆಗೂ ತಗೊಳ್ಳೋದು ಇದು ಎದೆ ಸುತ್ತಳತೆ. ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆ. ಓಕೆನಾ? ಮತ್ತು ಇದು ಬಂದ್ಬಿಟ್ಟು ಆರ್ಮೋಲ್ ರೌಂಡ್ ಅಂತೀವಿ, ಸ್ಲೀವ್ಸ್ದು. ಇದು ಬಂದ್ಬಿಟ್ಟು ಆರ್ಮೋಲ್ ರೌಂಡು. ಇದು ಸ್ಲೀವ್ಸ್ ಉದ್ದ. ಇದು ಬಂದ್ಬಿಟ್ಟು ಸ್ಲೀವ್ಸ್ ಉದ್ದ. ಇದು ಸ್ಲೀವ್ಸ್ನ ಸುತ್ತಳತೆ. ಓಕೆನಾ? ಮತ್ತು ಇದು ಬಂದ್ಬಿಟ್ಟು ಶೋಲ್ಡರು. ಇದು ನೆಕ್ ಡೀಪು, ಮುಂದೆ ಹಿಂದೆ 2 ಡೀಪ್ ಬರುತ್ತೆ. ಇದು ಬಂದ್ಬಿಟ್ಟು ಉಕ್ಸ್ ಪಟ್ಟಿ, ಉಕ್ಸ್ ಹಾಕಿರ್ತೀವಲ್ಲ ಅದು ಉಕ್ಸ್ ಪಟ್ಟಿ. ಮತ್ತು ಇದೆಲ್ಲ 4 ಡಾಟು, 4 3 ಆ ಥರ ಡಾಟ್ಗಳು ಬರುತ್ತೆ. ಇದು ಡಾಟ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಬೆಲ್ಟ್ ಅಂತ ಹೇಳ್ತೀವಿ.
ಮತ್ತು ಇಷ್ಟು ಇದರಲ್ಲಿ ಇರೋದು. ಈ ಕಡೆ ಐ ಬರುತ್ತೆ, ಇದು ಐ ಅಂತ ಹೇಳ್ತೀವಿ, ಐ ಕಾಜಾ ಅಂತೆಲ್ಲ ಹೇಳ್ತೀವಿ. ಇದನ್ನು ನಾನು ಕಾಜಾ ಅಂತ, ಇದು ಐ ಅಂತಲೇ ಜಾಸ್ತಿ ಹೇಳೋದು, ಇದನ್ನು ಕಾಜಾ ಪಟ್ಟಿ ಅಂತಲೂ ಹೇಳ್ತಾರೆ. ಓಕೆನಾ. ಇದಿಷ್ಟು ಬ್ಲೌಸಲ್ಲಿ ಇರುವಂಥದ್ದು. ಇದಿಷ್ಟು ನೀವು ಇವಾಗ ನಾವು ಕಟಿಂಗ್ ಮಾಡ್ಬೇಕಾದ್ರೆ ಏನಂತ ಹೇಳ್ಕೊಂಡು ಕಟ್ ಮಾಡೋಕ್ಕಾಗುತ್ತೆ ಅಲ್ವಾ, ಅದಕ್ಕೆ ಫಸ್ಟ್ಗೆ ಆ ಥರ ಅದರ ಇದು ಗೊತ್ತಾಗಬೇಕು ನಮಗೆ, ಅದು ಏನೇನು ಹೇಳ್ತೀವಿ, ಬಾಡಿ ಪಾರ್ಟ್ಸ್ಗೆ ಏನು ಹೇಳ್ತೀವಿ ಅನ್ನೋದು ಒಂದು ಮೇನ್ ಗೊತ್ತಾಗಬೇಕಾಗುತ್ತೆ. ಇದು ಇವರು ಸ್ವಲ್ಪ ದಪ್ಪ ಇರೋದ್ರೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬಟ್ಟೆ, ನಂಗೆ ಸ್ವಲ್ಪ ಜಾಯಿಂಟಿಂಗೆಲ್ಲ ಇಷ್ಟ ಆಗೋದಿಲ್ಲ, ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂದರೆ ಅಂದ್ಬಿಟ್ಟು ನಾನು 110 ಆ ಥರ ತೊಗೊಂಡಿದ್ದೀನಿ. ಸ್ಲೀವ್ಸ್ಗೆಲ್ಲ ಜಾಯಿಂಟಿಂಗ್ ಬರೋಲ್ಲ. ಇವಾಗ ಫಸ್ಟ್ಗೆ ನಾನು ಇವಾಗ ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಂದುಬಿಟ್ಟು ಇಲ್ಲಿ ಉಕ್ಸ್ಪಟ್ಟಿಯಿಂದ ಇಲ್ಲಿಗೆ ಅಳತೆ ತೊಗೋತಾ ಇದ್ದೀನಿ. ಉಕ್ಸ್ಪಟ್ಟಿಯಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 10.5 ಬರುತ್ತೆ. 10.5 ಅಂದರೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. 10.5, 11.5, 12.5, 2.5 ಇಂಚು, 13 ಇಂಚು ತೊಗೊಳ್ತೀನಿ. 13 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ನೀವು ಲೈನಿಂಗ್ ಬಟ್ಟೆ ಏನು ತಂದಿರ್ತೀರಲ್ಲ ಅದನ್ನ ಈ ಥರ ಡಬಲ್ ಫೋಲ್ಡ್ ಇರೋದನ್ನ ಹಿಂಗೆ ಮಾಡಿಕೊಂಡು ನಿಮಗೆ ಅದರ ಎದೆ ಸುತ್ತಳತೆ ಏನಿರುತ್ತೆ ಅದಕ್ಕೆ 2.5 ಇಂಚು ತೊಗೊಳ್ಳಿ ಸಾಕು. ಮತ್ತು ಇವಾಗ ಇದು ಬಂದುಬಿಟ್ಟು ಕತ್ರಿ, ಇವಾಗ ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆನಾ. ಇದು ಸ್ಲೀವ್ಸ್ಗೆ ಸಪ್ರೇಟಾಗಿ ಇಟ್ಬಿಡೋಣ. ಇವಾಗ ಇದು ಬಾಡಿಗೆ, ಫ್ರಂಟು ಬ್ಯಾಕಿಗೆ. ಓಕೆನಾ. ಈ ರೀತಿ ಇಟ್ಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟ್ಗೆ ಓಪನ್ ಇರೋದು ಈ ರೀತಿ ಓಪನ್ ಇರೋದು ಆ ಕಡೆ ಹೋಗಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು, ಅದು ಮೇನ್ ಪಾಯಿಂಟು. ಈ ಕಡೆ ಬರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ. ಇವಾಗ ಇದನ್ನು ಉದ್ದ ಸ್ಕೇಲ್ ಆದರೂ ಸರಿ, ಈ ಥರ ಸ್ಕೇಲ್ ಆದರೂ ಸರಿ, ಹೀಗೆಲ್ಲ ಕಡೆ ಸಿಗುತ್ತೆ. ಮೊದಲಾದ್ರೂ ಸಿಗ್ತಿರ್ಲಿಲ್ಲ, ಈಗ ಎಲ್ಲ ಕಡೆ ಸಿಗೋದ್ರಿಂದ ನೀವು ಆರಾಮಾಗಿ ಸ್ಕೇಲ ತೊಗೋಬೋದು. ಇದು ಎಲ್ ಸ್ಕೇಲು ಅಂತೀವಿ, ಮಾಮೂಲಿ ಉದ್ದ ಬರೋದು ಉದ್ದ ಸ್ಕೇಲ್ ಅಂತೀವಿ. ಇದು ಬಂದ್ಬಿಟ್ಟು ಮಾರ್ಕಿಂಗ್ ಪೀಸು. ಮತ್ತು ಈ ಥರ ಗುಂಡು ಪಿನ್ಗಳು ಇದ್ದರೆ ಒಳ್ಳೆಯದು. ಈ ಬಿಗಿನರ್ಸ್ ಆಗಲಿ, ಈಗ ಕಲಿತಾ ಇರೋವಾಗಲಿ ಈ ಥರ ಗುಂಡು ಪಿನ್ ಇದ್ದರೆ ಬಟ್ಟೆ ಜಾರದೇ ಇದ್ದಂಗೆ ಹಾಕ್ಕೊಂಡು ಮಾಡ್ಬೋದು. ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಇಂಚ್ಗೆ. ಇವಾಗ ಈ ಕಡೆ ಬಂದ್ಬಿಟ್ಟು ಉದ್ದ ತೊಗೊಳ್ಳೋಣ, ಬ್ಲೌಸ್ದು ಉದ್ದ. ಇವಾಗ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಈ ಕಡೆ ಹಿಂದೆ ಬಂದ್ಬಿಟ್ಟು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇವಾಗ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿ ಡಾಟ್ ಹಿಡ್ದಿದ್ದೀವಲ್ಲ ಇಲ್ಲಿವರೆಗೂ ತೊಗೋಬೇಕು. ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು, ಒಂದು ಲೆವೆಲ್ಗೆ ಇಟ್ಕೋಬೇಕು. ಜಾಸ್ತಿನೂ ಎಕ್ಸ್ಪೆಂಡ್ ಮಾಡಿ ಜಾಸ್ತಿ ಜೋರಾಗಿ ಎಳೆಯಕ್ಕೆ ಹೋಗ್ಬಾರ್ದು, ಒಂದು ಲೆವೆಲ್ಗೆ ಇಟ್ಕೊಂಡ್ರೆ ನಿಮ್ಗೆ ಸಿಗುತ್ತೆ. ಇದು ಬಂದ್ಬಿಟ್ಟು 14.5 ಇದೆ. ಅವರು ಒಂದು ಅರ್ಧ ಇಂಚು ಜಾಸ್ತಿನೇ ಹೇಳಿದ್ರು, 15 ಇಂಚ್ ಇಡ್ತೀನಿ ನಾನು. 15 ಇಂಚಿಗೆ ಇಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ. ಈ ಕಡೆ ಸ್ಟಿಚಿಂಗ್ ಅರ್ಧ ಇಂಚ್ ಇಟ್ಟಿದ್ದೀನಿ. ಮತ್ತೆ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ಈ ಬ್ಲೌಸಲ್ಲಿ ಸೊಂಟದ ಸುತ್ತಳತೆ ತೊಗೋಬೇಕು. ಆಮೇಲೆ ಇದು ಬಂದ್ಬಿಟ್ಟು ಇವಾಗ ಎಷ್ಟು ಹೇಳಿದೆ, 11 ಇದೆ. 11 ಅಂದರೆ ಇದನ್ನು ಈ ರೀತಿ 2 ಭಾಗ ಮಾಡ್ಕೊಳ್ಳಿ. 2ಅನ್ನು ಈ ಥರ ಮಾಡಿ. ಇವಾಗ ನಿಮಗೆ ಫುಲ್ಲು ಇದು ಬಂದ್ಬಿಟ್ಟು ದೊಡ್ಡ ಸೈಜು 44 ಇದೆ. ಎದೆ ಸುತ್ತಳತೆ ಬಂದ್ಬಿಟ್ಟು 44 ಇದೆ. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 44 ಇದೆ. ಹಾಗಾಗಿ ಇದು ದೊಡ್ಡ ಸೈಜ್ ಬ್ಲೌಸ್ ಅಂತಲೇ ಹೇಳ್ಬೋದು. 44 ಇರೋದ್ರಿಂದ ಇದು ದೊಡ್ಡ ಸೈಜ್ ಬ್ಲೌಸು. ಎದೆ ಸುತ್ತಳತೆ 44 ಇದೆ. ಓಕೆನಾ. ಅಲ್ಲಿಗೆ 11 ಇಂಚ್ ಬರುತ್ತೆ, 44 ಇದೆ. ಅದೇ ನೋಡ್ಕೊಂಡು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೋಬೇಕಾಗುತ್ತೆ. ನೋಡಿ 11 ಇಂಚ್ ಬರುತ್ತೆ. ಇವಾಗ ಇದಿಷ್ಟು ಈ ರೀತಿ ತಗೊಂಡಿದ್ದೀವಲ್ಲ, ನಾನು ಹೇಳ್ದಂಗೆ ಎದೆ ಸುತ್ತಳತೆ 44 ಸೈಜಿನ ಬ್ಲೌಸು. ಓಕೆನಾ. ದೊಡ್ಡ ಬ್ಲೌಸು ಅಂತಲೇ ಹೇಳ್ಬೋದು. ಇವಾಗ ಇದು ಉಕ್ಸ್ಪಟ್ಟಿ ಇರುತ್ತಲ್ಲ, ಈ ಉಕ್ಸ್ಪಟ್ಟಿಯಿಂದ ಅಳತೆ ತೊಗೋಬೇಕು. ಇಲ್ಲಿಂದ ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು, ಲೂಸ್ ಕೊಡಬಾರ್ದು. ಈ ರೀತಿ ನೀಟಾಗಿ ಇಟ್ಕೋಬೇಕು. ಟೇಪ್ನ ಈ ರೀತಿ ಇಟ್ಕೊಂಡು ಈ ರೀತಿ ನೋಡಿ, ಈ ರೀತಿ 34 ಇದೆ. 34 ಇದೆ. 34ನ್ನು 4 ಭಾಗ ಮಾಡ್ಕೋಬೇಕು. ಈ ರೀತಿ 4 ಭಾಗ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಮಾಡಿದಾಗ ನಮಗೆ 8.5 ಬರುತ್ತೆ. 8.5ಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿಂದ 1 ಇಂಚು ಡಾಟ್ಗೆ, ಇಲ್ಲಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ನೀವು 2 ಇಂಚ್ ಆದರೂ ಬಿಡೋದು, 1.5 ಇಂಚ್ ಆದರೂ ಬಿಡೋದು. ಅವರು ಎಲ್ಲರೂ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಡಿ ಅಂತಾರೆ ಅಂದ್ಬಿಟ್ಟು ನಾನು 2 ಇಂಚೇ ಬಿಡ್ತೀನಿ. ನೀವು ಬೇಕಾದ್ರೆ 1.5 ಇಂಚನ್ನು ಬಿಟ್ಕೋಬೋದು. ಓಕೆನಾ. ಇಲ್ಲಿ ಬಂದ್ಬಿಟ್ಟು 11 ಇಂಚು ಎದೆ ಸುತ್ತಳತೆ. ಓಕೆನಾ. ಇಲ್ಲಿಗೆ ಬರುತ್ತೆ. ಈಗ ಶೋಲ್ಡರು ಮತ್ತು ನೆಕ್ ವಿಡ್ತ್ ತೊಗೊಳ್ಳೋಣ. ಇದು ಬಂದ್ಬಿಟ್ಟು 44 ಸೈಜು ಬ್ಲೌಸ್ ಆಗಿರೋದ್ರಿಂದ ಇದು ಬಂದ್ಬಿಟ್ಟು 2 ಕಾಲು ಇಕ್ತೀನಿ. ಇದು ನೆಕ್ ಡೀಪು 2 ಕಾಲು ಇಕ್ತೀನಿ.
ಓಕೆನಾ. ಇದು ದೊಡ್ಡ ಸೈಜ್ಗಾದರೆ 2 ಕಾಲು 2.5 ಇಟ್ಬಿಟ್ಟೇನಾಗುತ್ತೆ ಡೀಪ್ ಬ್ರಾಡಾಗಿ ಶೋಲ್ಡರ್ ಜಾರ್ ಹಾಕೊಳ್ಳುತ್ತೆ. ಅದಕ್ಕೋಸ್ಕರ 2 ಕಾಲು ಇಕ್ಕಿದ್ದೀನಿ. ಇವಾಗ ಮತ್ತೆ ಇದಿರುತ್ತಲ್ಲ ಶೋಲ್ಡರ್ ಪಟ್ಟಿ, ಇವಾಗ ಇಲ್ಲಿಂದ ಇದೆಷ್ಟಿದೆ ನೋಡ್ಕೊಳ್ಳಿ. 3 ಇಂಚ್ ಇದೆ. 3 ಇಂಚು ಒಟ್ಟು 3.5 ಇಂಚ್ ತಗೊಳ್ಳೋಣ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಸ್ಟಿಚಿಂಗ್ ಬಿಟ್ಟು ಟೋಟಲ್ 3.5 ಇಂಚ್ಗೆ ಮಾರ್ಕ್ ಮಾಡೋಣ. ಓಕೆನಾ. 3.5 ಇಂಚ್ ಇದೆ. ಈ ಕಡೆ ಒಟ್ಟು ಇದು 6.1 ಬಂದಿದೆ. 6.1 ಇಲ್ಲಿಗೂ ಮಾರ್ಕ್ ಮಾಡ್ಕೊಬಿಡೋಣ ಇಲ್ಲಿಗೆ. ಮತ್ತು ನೆಕ್ ಡೀಪ್ ಬಂದ್ಬಿಟ್ಟು ಈ ಥರ ಅಳತೆ ಬ್ಲೌಸಲ್ಲಿ ಇಟ್ಕೊಬೋದು. ನೀವು ಟೇಪಲ್ಲೂ ಅಳತೆ ಮಾಡ್ಕೊಬೋದು. ಈ ಥರ ಇಟ್ಕೊಂಡು ಇವ್ರಿಗೆ ಡೀಪ್ ಎಲ್ಲ ಜಾಸ್ತಿ ಬೇಡ ಅಂತಾರೆ, ಸ್ವಲ್ಪ ಮೇಲೆ ಇರ್ತೀನಿ ನಾನು. ಡೀಪೆಲ್ಲ ಹಾಕಲ್ಲ ಇವರು. ಮತ್ತು ಈ ಕಡೆಯಿಂದ ಒಂದು ಇವು ಡೀಪ್ ಬೇಡ ಅನ್ನೋದ್ರಿಂದ ಜಾಸ್ತಿ ಡೀಪ್ ಇಡೋಕ್ಕಾಗಲ್ಲ. ದಪ್ಪ ಇದ್ದಾರೆ, ಸ್ವಲ್ಪ ಡೀಪು ಅವಾಯ್ಡ್ ಮಾಡ್ತಾರೆ ಅವ್ರ ಮನೇಲೆಲ್ಲ ಹಾಕ್ಸಲ್ಲ ಅಂತ. ಈ ರೀತಿ ಈ ಕಡೆಯಿಂದ ಈ ಕಡೆಗೆ ಜಾಯಿಂಟ್ ಮಾಡಿಕೊಂಡು ಇದೇನಿಲ್ಲ, ಇದನ್ನು ನಾನು ರೌಂಡ್ ಶೇಪೇ ಇಡ್ತೀನಿ ಈ ರೀತಿ. ಓಕೆನಾ. ಇದಾಯಿತು. ಮತ್ತು ಶೋಲ್ಡರ್ ಬಂದ್ಬಿಟ್ಟು ನಾವು ಆಲ್ರೆಡಿ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಉದ್ದ ಜಾಸ್ತಿ ಬೇಕು ಅಂತ. ಹಾಗಾಗಿ ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿ ತೊಗೊಳ್ಳಿ. ಇಲ್ಲಿ ತೊಗೊಂಡು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಮತ್ತು ಈ ಕಡೆದನ್ನು ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ಈ ಕಡೆಯಿಂದ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿಗೆ. ಓಕೆನಾ. ಇಷ್ಟು ಬರುತ್ತೆ. ಇಲ್ಲಿಂದ ಹಿಂಗೆ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಇಲ್ಲಾಂದರೆ ಈ ಥರ ಸ್ಕೇಲ್ ಬರುತ್ತೆ, ಈ ಸ್ಕೇಲ್ನು ನೀವು ಯೂಸ್ ಮಾಡ್ಬೋದು. ಈ ಥರ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ಇದಕ್ಕೆ ಇಲ್ಲಿ ಕರೆಕ್ಟಾಗಿ ಬರೋ ಥರ ಈ ರೀತಿ ಇಟ್ಕೊಂಡು ಶೇಪ್ ಕೊಟ್ಕೋಬೋದು ನೋಡಿ. ಇದರಲ್ಲಿ ಏನು ಕಷ್ಟಪಡೋಂಗಿಲ್ಲ. ಈ ಥರ ಸ್ಕೇಲು ನಿಮಗೆ ಬೇಕು ಅಂದರೆ ನೀವು ಟೈಲರಿಂಗ್ ಕಲಿತೆ ಈ ಥರ ಒಂದೊಂದನ್ನು ನೀವು ಟೈಲರಿಂಗ್ ಬೇಕಾಗಿರೋ ಐಟಮ್ನ ತೊಗೋಬೇಕಾಗುತ್ತೆ. ಓಕೆನಾ. ಈ ಥರ ಕರ್ವ್ ಸ್ಕೇಲ್ ಇದು. ಈ ಥರ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನೀವು ಹೆಂಗೆ ಬೇಕು ಹಿಂಗೆ ಚೇಂಜ್ ಮಾಡ್ಕೋಬೋದು. ಹಿಂಗೆ ನೀಟಾಗಿ ಹಿಂಗೆ ತಿರುಗಿಸ್ಕೊಂಡು ದೊಡ್ಡದು ಚಿಕ್ಕದು ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು ಮಾಡ್ಕೋಬೋದು. ಓಕೆನಾ. ಬೇಕಂದರೆ ಇಲ್ಲೂ ರೌಂಡ್ ಶೇಪ್ ಬೇಕೇ ಬೇಕು ಅಂದರೆ ಇದನ್ನು ಇಟ್ಕೊಂಡು ಇಲ್ಲಿ ಏನು ರೌಂಡ್ ಶೇಪ್ ಇದೆ ಅದಕ್ಕೆ ಬೇಕಾದರೆ ಈ ಥರ ರೌಂಡ್ ಮಾಡ್ಕೋಬೋದು ನೋಡಿ. ಎಷ್ಟು ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಓಕೆನಾ. ಅಷ್ಟೇ ಆಯಿತಾ. ಈಗ ಇಷ್ಟೇನೆ ಇದು. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಈ ಕಡೆ ಇದು ಒಂದು ಮೆಥಡಲ್ಲಿ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಇದು ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹಾಕ್ತೀನಿ. ಇಲ್ಲಾಂದರೆ ಇನ್ನೂ ಒಂದು ಮೆಥಡ್ ಇದೆ ಇದರಲ್ಲೇ ಕಟಿಂಗ್ ವೀಡಿಯೋ, ಬೇಕಾದ್ರೆ ಅದನ್ನು ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಈ ಥರ ಮಾಡೋದ್ರಿಂದ ಬಟ್ಟೆ ವೇಸ್ಟ್ ಆಗಲ್ಲ, ನಮಗೆ ಆರಾಮಾಗಿ ಬಟ್ಟೆ ಸಿಗುತ್ತೆ. ಇದು ಸ್ವಲ್ಪ ದೊಡ್ಡ ಬ್ಲೌಸ್ ಆಗಿರೋದು ಹಂಗಾಗುತ್ತೆ. ಚಿಕ್ಕ ಬ್ಲೌಸ್ ಆದರೆ ಇಲ್ಲಿವರೆಗೂ ತೊಗೋಬೋದು, ಅವಾಗ ನಮಗೆ ಬಟ್ಟೆ ವೇಸ್ಟ್ ಆಗಲ್ಲ. ಓಕೆನಾ. ಈ ಕಡೆ ಒಂದು 1/2 ಇಂಚ್ ಬಿಡಬೇಕು. ಏನಕ್ಕಪ್ಪ 1/2 ಇಂಚು ಅಂದರೆ ಇದಕ್ಕೆ ಎಕ್ಸ್ಟ್ರಾ ಇದು ಉಕ್ಸ್ಪಟ್ಟಿ ಐಪಟ್ಟಿ ಸ್ಟಿಚಿಂಗಿಗೆ ಬಿಡಬೇಕಾಗುತ್ತೆ. ಅಂದರೆ ಇವಾಗ ಇದು ಹೇಗಿದೆ ಹಾಗೇ ಕಟಿಂಗ್ ಮಾಡ್ಕೋಬೇಕು. ಇನ್ನೇನು ಮಾಡೋಂಗಿಲ್ಲ. ಇವಾಗ ಇಲ್ಲೊಂದು ಹಾಕೊಂಡ್ರೆ ಸಾಕು. ಪಿನ್ನ ಸರಿಬಾರ್ದು ಅಂತ ನಾನು ಹೇಳ್ತಾನೆ. ಇವಾಗ ಈ ಕಡೆ ಆ ಕಡೆ ಸರಿಯಲ್ಲ, ನೀಟಾಗಿರುತ್ತೆ ಅಷ್ಟೇ. ಈಗ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆ ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಇದೇನು ಮಾಡೋಂಗಿಲ್ಲ. ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು ಈ ಕಡೆ. ಯಾಕಂದರೆ ಇಲ್ಲಿ ಸ್ವಲ್ಪ ಬಟ್ಟೆ ಕಮ್ಮಿ ಆಯಿತು, ಸ್ವಲ್ಪ ದಪ್ಪ ಇದ್ದಾರಲ್ಲ ಅದಕ್ಕೆ. ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರು ನಡೀತಾ ಇತ್ತು. ಇವಾಗ ಈ ಥರ ಇದೆಯಲ್ಲ, ಇಲ್ಲಿಂದ ನೀಟಾಗಿ ಶೇಪ್ ತೊಗೋಬೇಕು ಈ ಥರ. ಈಗ ಫ್ರಂಟ್ ಬಂದ್ಬಿಟ್ಟು ನೀವು ಟೇಪಲ್ಲಾದರೂ ಅಳತೆ ಮಾಡ್ಬೋದು, ಹಾಗೇನಾದರೂ ತೊಗೋಬೋದು. ಟೇಪಲ್ಲಿ ಅಳತೆ ಮಾಡ್ಕೋತೀನಿ ಅಂದರೆ ಈ ಥರ ನೀಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ನೀಟಾಗಿ ಈ ಥರ ತೊಗೊಳ್ಳಿ. ಓಕೆನಾ. ಇದನ್ನು ಈ ಥರ ನೀಟಾಗಿ ಇಟ್ಕೋಬೇಕು. ಈಗ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು 7 ಇಂಚ್ ಇದೆ ನೋಡಿ, ಕರೆಕ್ಟಾಗಿ 7 ಇಂಚ್ ಬರುತ್ತೆ. 7 ಇಂಚ್ಗೆ ಇಡ್ತೀನಿ. ಸ್ಟಿಚಿಂಗ್ ಎಲ್ಲ ಸೇರಿಸಿ 7 ಇಂಚ್ ಇದೆ. ಓಕೆನಾ. ಈ ರೀತಿ ಇಟ್ಕೊಳ್ಳಿ. ಮುಂದೆ 2.5 3 ಇಂಚ್ ಇಟ್ಟರೆ ಸಾಕು. ನಾನು 3 ಇಂಚ್ಗೆ ಇಡ್ತೀನಿ. ಸ್ವಲ್ಪ ದಪ್ಪ ಇದ್ದಾರಲ್ಲ, ಆಮೇಲೆ ಅಲ್ಲಿ ಸಿಗೋಕೊಂಡಂಗಾಗುತ್ತೆ, ಉಸಿರಾಡೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ಈ ರೀತಿ ಶೇಪ್ ಕೊಟ್ಟರೆ ಸಾಕು ಅಷ್ಟೇ. ಓಕೆನಾ. ಇವಾಗ ಇಲ್ಲಿಂದ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಇದು ಶೋಲ್ಡರಿಂದ ಈ ರೀತಿ ಇಟ್ಕೊಂಡು ಇಲ್ಲಿ ಡಾಟ್ ಪಾಯಿಂಟ್ ಇರುತ್ತಲ್ಲ ದೊಡ್ಡದು, ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು 12 ಇಂಚ್ ಬಂತು. ಇಲ್ಲಿ 12 ಇಂಚು. ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ ಬೆಲ್ಟ್ ಪಟ್ಟಿ, ಅಲ್ಲಿಗೆ ತೊಗೋಬೇಕು.
ಇಲ್ಲಿಂದ 15.5 12 ಇಂಚ್ಗೆ ಡಾಟ್ ಪಾಯಿಂಟು, ಆಮೇಲೆ 15.5 ನೋಡಿ 12 ಇಂಚ್ಗೆ ಮಾರ್ಕ್ ಮಾಡಿ, ಇಲ್ಲಿ 15ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಮಾರ್ಕ್ ಮಾಡಿ ಫಸ್ಟ್ ಇಲ್ಲಿ ಒಂದು ಇದು ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ಇದು ಅಳತೆ ಬ್ಲೌಸಲ್ಲಿ ಇಲ್ಲಿ ಪಟ್ಟಿ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ. ನೀವು ಟೇಪಲ್ಲಿ ಅಳತೆ ಮಾಡ್ಕೊತೀನಿ ಅಂದರೆ ಈ ರೀತಿ ತೊಗೊಳ್ಳಿ. 4.5 ಇದೆ, 5.5 ಇಟ್ಕೊಂಡ್ರೆ ಸಾಕು, 1 ಇಂಚು ಜಾಸ್ತಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 1.25, ಈ ಕಡೆ 1.25, ಯಾಕೆಂದರೆ ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ನಾನು 1.25ಗೆ ಮಾರ್ಕ್ ಮಾಡಿದ್ದೀನಿ. ಚಿಕ್ಕ ಬ್ಲೌಸ್ಗೆಲ್ಲ ಒಂದೊಂದು ಅಂದರೆ 1 ಇಂಚ್ ಆದರೆ ಸಾಕು. ಇಲ್ಲಿ ಈ ಕಡೆ 1.25, ಈ ಕಡೆ 1.25 ಅಂದರೆ 2.5 ಆಯಿತು. ಓಕೆನಾ? ನೀವು 1 ಇಂಚ್ ತಗೋತೀನಿ ಅಂದರೆ 2 ಇಂಚ್ ಆಗುತ್ತೆ, 1/4 ಇಂಚು ಜಾಸ್ತಿ ತಗೊಂಡಿದ್ದೀನಿ. ಓಕೆನಾ? ಇದಾಯಿತು. ಇವಾಗ ಇಲ್ಲಿ ಬಂದುಬಿಟ್ಟು ಶೋಲ್ಡ್ರ್ ಇದು ಕಂಕ್ಳ ಹತ್ರ ಇವಾಗ ಇದು ಏನು ಜಾಯಿಂಟ್ ಮಾಡಿರ್ತೀವಲ್ಲ, ಇದನ್ನ ಈಗ ಇಟ್ಕೊಂಡು ನೋಡ್ಕೋಬೇಕು. ಇಲ್ಲಿ ನೀವು ಡಾಟ್ ಹಿಡಿತೀನಿ ಅಂದರೆ ಡಾಟ್ಗೂ ಸೇರಿಸಿ ಒಂದು 3/4 ಇಂಚ್ ಬಿಟ್ಟರೆ ಸಾಕು. ಈ ರೀತಿ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ನಮಗಂದರೆ ಕಣ್ಣಲ್ಲಿ ಕಟಿಂಗ್ ಮಾಡ್ತಾ ಇರ್ತೀವಲ್ಲ, ನಮ್ಗೆ ಹೆಚ್ಚು ಕಮ್ಮಿ ಗೊತ್ತಾಗ್ಬಿಡುತ್ತೆ, ಹಾಗೇ ನಾವು ಕಟ್ ಮಾಡ್ಕೊತೀವಿ. ಓಕೆನಾ? ಇವಾಗ ಇದನ್ನು ಈ ಥರ ಶೇಪ್ ತೊಗೊಳ್ಳೋಣ. ಈ ಥರ ಬಂತು. ಈಗ ಇಲ್ಲಿ ಡಾಟ್ ಮಾರ್ಕ್ ಮಾಡಿ ಮತ್ತೆ ಇದನ್ನು ಈ ರೀತಿ ಬಂತು. ಇದು ಶೇಪ್ ಇದೇ ಮೇನು. ನೀವು ಈ ಶೇಪ್ ನೀಟಾಗಿ ತೆಗೆದ್ರೆ ನಿಮಗೆ ರಿಂಕಲ್ಸ್ ಬರಲ್ಲ, ಹಿಂದೆ ಮುಂದೆ ಎಲ್ಲ ರಿಂಕಲ್ಸ್ ಬರುತ್ತಲ್ಲ, ಈ ಶೇಪ್ ನೀಟಾಗಿ ತೆಗೆದ್ರೆ ರಿಂಕಲ್ಸ್ಗಳು ಬೇಡ ಆಗುತ್ತೆ. ಓಕೆನಾ? ಈ ಥರ ಡಾಟ್ ಪಾಯಿಂಟ್ಗಳು ಈ ಥರ ಹಾಕೋಬೇಕು. ಇದು ನಾವು ಕಣ್ಣಾಡ್ತಾ ಇರೋದ್ರಿಂದ ಹಾಕ್ತೀವಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇದೆ, ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚ್ ತೊಗೊಂಡ್ರೆ ಸಾಕು. 2.5 ಇಂಚು ಈ ಕಡೆಗೆ 3.5 ಇಂಚು, ಈ ಕಡೆಯಿಂದ ಈ ಕಡೆಗೆ ಇಲ್ಲಿ ಜಾಯಿಂಟ್ ಬರುತ್ತೆ, ಅದೇನು ಅಳತೆ ಮಾಡಿಲ್ಲ ನಾನು. ಇವಾಗ ಹಿಂಗೆ ಇದೇನಾಗುತ್ತೆ, ಈ ಥರ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಓಕೆನಾ? ಈ ಥರ ಬರಬೇಕು. ಅವಾಗ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಕಪ್ಸು ನೀಟಾಗಿ ಬರುತ್ತೆ. ಓಕೆನಾ? ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟ್ ಮಾಡ್ಕೋಬೇಕು. ಇದಿಷ್ಟು ರೆಡಿ ಆಯಿತು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸು ಸ್ವಲ್ಪ ಉದ್ದ ಬೇಕು ಅಂತ ಹೇಳಿದ್ದಾರೆ ಅವರು. ಒಂದು 10 ಇಂಚ್ ಇಡ್ತೀನಿ. 10 ಇಂಚ್ ಬೇಕು ಅವ್ರಿಗೆ, ದಪ್ಪ ಬೇರೆ ಇದ್ದಾರೆ ಇಲ್ಲ. 10 ಇಂಚಿಗೆ ಫಸ್ಟು ಕೆಳಗಡೆ ಯಾವುದೇ ಆದರೂ ಅಷ್ಟೇ ಅರ್ಧ ಇಂಚು ಮಾರ್ಜಿನ್ಗೆ ಹಾಕೊಂಬಿಡಿ. ಈಗ 10 ಇಂಚ್ ತೊಗೊಳ್ಳೋಣ. 10 ಇಂಚಿಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಸ್ಟಿಚಿಂಗ್ ಅರ್ಧ ಇಂಚು. ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಈ ಕಡೆಗೆ 3.5 ಇಂಚಿಗೆ ಮಾರ್ಕ್ ಮಾಡೋಣ. ಇದು ಸ್ಲೀವ್ಸ್ ಬಂದುಬಿಟ್ಟು ಇದು ಹಾಫ್ ಸ್ಲೀವ್ಸ್, ಇದು ಉದ್ದ ಸ್ಲೀವ್ಸ್ ಇಲ್ಲ. ಅದು ನೋಡ್ಕೊಂಡು ಅದು ಬುಕ್ಕಲ್ಲಿ ಬರ್ದಿದ್ದೀನಿ ಮೆಜರ್ಮೆಂಟು, ಅದು ನೋಡಿಕೊಂಡು ಇದು ಮಾಡ್ತೀನಿ. ಇಲ್ಲ ಅಂದರೆ ನೀವು ಹಾಗೆ ತೊಗೋತೀನಿ ಅಂದರೆ ಟೇಪಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಈ ಥರ ಇಲ್ಲಿಂದ ಈ ಕಂಕ್ಳಲ್ಲಿ ಜಾಯಿಂಟ್ ಇರುತ್ತಲ್ಲ ಇಲ್ಲಿವರೆಗೂ ತೊಗೋಬೇಕು. ಇದು 9 ಇಂಚಿದೆ, ಈ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಅದು ಎಷ್ಟಿದೆ ನೋಡಬೇಕು. ನಾನು ನೋಡ್ಕೊಂಡಲ್ಲಿ ಇದು ಮಾಡ್ಕೊತೀನಿ. ಬುಕ್ಕಲ್ಲಿದೆ, ಈ ರೀತಿ ಬರುತ್ತೆ. ಇಲ್ಲಿ ಸ್ವಲ್ಪ ಶೇಪ್ ತೆಗಿಬೇಕು, ಹಿಂಗೆ ಬರುತ್ತೆ. ಇದೊಂದ್ಸಲ ನಾವು ಕಟಿಂಗ್ ಮಾಡಿರ್ತೀವಲ್ಲ ಅದರಲ್ಲಿ ಅಳತೆ ಮಾಡ್ಕೊಂಡ್ಬಿಡ್ಬೇಕು, ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಆಮೇಲೆ ಸ್ಟಿಚಿಂಗ್ ಮಾಡೋ ಸುಮ್ಮನೆ ತೊಂದರೆ ಕೊಡ್ಬಾರ್ದು. ಇಲ್ಲ ಅರ್ಧ ಇಂಚು ಇದಕ್ಕೆ ಬಿಟ್ಬಿಡೋಣ, ಸ್ಟಿಚಿಂಗ್ ಹೋಗುತ್ತೆ ಶೋಲ್ಡರ್ ಜಾಯಿಂಟ್ಗೆ. ಈಗ ಇಟ್ಕೊಂಡು ಏನು ತೊಂದರೆ ಇಲ್ಲ. ಓಕೆ, ಆ ಥರ ಒಂಚೂರು ಆ ಕಡೆ ನಾವು ಎಕ್ಸ್ಪೆಂಡ್ ಮಾಡಿ ಇವಾಗ ಇಲ್ಲಿ 2 ಇಂಚಿಗೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ಕೇಲಲ್ಲಿ ತೋರಿಸೋದು ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಬಿಡಿ. ಈ ಸ್ಕೇಲ್ ಇಟ್ಕೊಂಡು ಮಾಡೋದು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಅದು ಕಟಿಂಗ್ ಬೇರೆ ಮಾಡಿಬಿಟ್ಟೆ. ಇವಾಗ 2 ಪೀಸ್ ತೊಗೋಬೇಕು. 2 ಪೀಸ್ ತೊಗೊಂಡು ಇಲ್ಲಿಂದ ಶೇಪ್ ತೆಗಿಬೇಕು ಇಷ್ಟೇ. ಓಕೆ, ಇದು ಯಾಕಂದರೆ ಫ್ರಂಟು ಅಂತ ಗೊತ್ತಾಗಲಿ ಅಂತ ಮ್ಯಾಚ್ ಹಾಕಬೇಕು. ಇದು ಅಷ್ಟೇ. ಓಕೆನಾ? ಇದಿಷ್ಟು ರೆಡಿ ಆಯಿತು. ಇದು 3 ಪೀಸ್ ರೆಡಿ ಆದರೆ ನಮ್ಗೆ ಆಯಿತು. ಇವಾಗ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ, ಕಟಿಂಗ್ ಮಾಡ್ಕೊಂಬಿಡೋಣ. ಹೊಲಿವಾಗ ಈಸಿ ಆಗುತ್ತೆ, ಸ್ವಲ್ಪ ಕಷ್ಟ ಆಗಲ್ಲ. ಅದಕ್ಕೋಸ್ಕರ ಇವಾಗ ಇದರಲ್ಲಿ ಏನಿರುತ್ತೆ, ಇಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಇದೆಷ್ಟಿದೆ ಅಷ್ಟು ತೊಗೋಬೇಕು. ಇವಾಗ ಸ್ಟಿಚಿಂಗ್ ಸೇರಿಸ್ಕೊಂಡು ಇದು 3 ಇದೆ, 4 ಇಂಚ್ ತೊಗೋತೀನಿ ನಾನು. ಓಕೆನಾ? 3 ಇಂಚ್ ಇದೆ, ಅದು 1 ಇಂಚ್ ತೊಗೋತೀನಿ. ಮೇಲೆ ಕೆಳಗೆಲ್ಲ ಜಾಯಿಂಟಿಂಗ್ ಹೋಗುತ್ತೆ. 4 3/4 ತೊಗೊಂಡ್ರೆ ಸಾಕು. ನಾನು 4 ಇಂಚ್ ತೊಗೋತೀನಿ, ಯಾಕೆಂದರೆ ಮೇಲ್ಗಡೆ ಒಂದು ಹಿಂದೆ ಅರ್ಧ ಇಂಚು ಇದು ಮಾಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಆಗಲಿ ಅಂತ. ಮಾಮೂಲಿ ಕೆಳಗಡೆ 1/4 ಇಂಚು ಮೇಲ್ಗಡೆ 1/4 ಇಂಚು ಬಿಟ್ಟು ಹಾಕೊಂಡ್ರೂ ನಡೆಯುತ್ತೆ. ಓಕೆನಾ? ಮತ್ತು ಇಲ್ಲಿ ಮಧ್ಯದಲ್ಲಿ ತಗೊಳ್ಳಿ. ಇದು 2.5 ಇದೆ, 3 ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ? 3 ಇಂಚು. ಮತ್ತು ಈ ಕಡೆ ಬಂದ್ಬಿಟ್ಟು ಲಾಸ್ಟಿಗೆ ಬಂದ್ಬಿಟ್ಟು ಈ ಕಡೆ ಬೆಲ್ಟ್ ಇರುತ್ತಲ್ಲ, ಇದು ಲಾಸ್ಟಲ್ಲಿ ಇದು 2 ಇದೆ, 2.5 ತೊಗೊಂಡ್ರೆ ಸಾಕು. 2.5 2/4 ತೊಗೊಂಡ್ರೆ ಸಾಕು. ಈ ರೀತಿ ಬರುತ್ತೆ. ಇವಾಗ ಇದನ್ನು ನೀಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಇದು ಇಟ್ಕೊಂಡ್ಬಿಟ್ಟು ಮತ್ತೆ ಇವಾಗ ಈ ಅಳತೆಲ್ಲಿ ತೊಗೊಳ್ಳಿ. ಇಲ್ಲಾಂದರೆ ನೀವು ಇದೇನು ಕಟಿಂಗ್ ಮಾಡಿರ್ತೀರಲ್ಲ, ಈ ಅಳತೆನ ತೊಗೊಬೋದು. ಈ ಡಾಟ್ ಅಂತೂ ಸ್ಟಿಚಿಂಗ್ ಮಾಡಿದಾಗ ಹೋಗ್ಬಿಡುತ್ತೆ. ಈ ಡಾಟ್ಗೆ ಹಿಂಗೆ ಸೇರಿಸ್ಕೊಳ್ಳಿ, ಸೇರಿಸ್ಕೊಂಡು ಅಳತೆ ಮಾಡ್ಕೊಳ್ಳಿ ಈ ಥರ.
ಅಂದರೆ ನಿಮಗೆ ಇದು ಆಮೇಲೆ ಜಾಯಿಂಟಿಂಗ್ ಬರುತ್ತೆ ಇಲ್ಲಿ ಒಂದಿಷ್ಟು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೊಗೋತೀನಿ. ಎಕ್ಸ್ಟ್ರಾ ಬಂದರೆ ಸ್ಟಿಚಿಂಗ್ ಮಾಡಿದ್ಮೇಲೆ ಕಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ಅದು ಜಾಯಿಂಟಿಂಗ್ ಬರುತ್ತೆ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ಥರ ಒಂದು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ. ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇವಾಗ ಇದನ್ನು ಮೇನ್ ಪೀಸ್ ಬ್ಲೌಸ್ ಮೇಲೆ ಈ ರೀತಿ ತೊಗೋತೀನಿ. ಆಮೇಲೆ ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಜಾಯಿಂಟಿಂಗ್ ಎಲ್ಲ ಬರುತ್ತೆ, ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈ ಥರ ತೊಗೊಂಡು ನಾನೇನು ಮಾಡ್ತೀನಿ, ಇದು ಇದ್ರದ್ದೇ ತೊಗೊಂಡ್ಬಿಡ್ತೀನಿ. ಇದಕ್ಕೆ ನೋಡಿ ಲೈನಿಂಗ್ ಏನು ಜಾಯಿಂಟ್ ಇಲ್ಲ. ಇವಾಗ ನೋಡಿ ಈ ಕಡೆ ಎಷ್ಟು ಜಾಯಿಂಟಿಂಗ್ ಬರುತ್ತೆ, ಹಂಗಾಗಿ ನಾವು ಬಟ್ಟೆ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಹಿಂಗೆ ತೊಗೊಂಡ್ಬಿಟ್ರೆ ಈ ಉಳಿದಿರೋ ಬಟ್ಟೆನ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಈ ಬಟ್ಟೆನ ಇಲ್ಲಿ ಜಾಯಿಂಟ್ ಮಾಡ್ಕೋಬೋದು, ಆ ಥರ ಮಾಡ್ಕೋಬೇಕಾಗುತ್ತೆ. ರೆಡಿ ಆಯಿತು. ಮತ್ತು ಇವಾಗ ಡಿಸೈನ್ ಹಿಂಗಿಂಗ್ ಇರೋದ್ರಿಂದ ಹಿಂಗೆ ತೊಗೋಬೇಕು, ಇಲ್ಲ ಅಂದರೆ ನಾವು ಹಿಂಗೆ ತೊಗೋತಿದ್ವಿ. ಈ ಡಿಸೈನ್ ಹಿಂಗಿಂಗ್ ಬಂದಿದೆ, ಸ್ಟ್ರೇಟ್ ಬಂದಿರೋದ್ರಿಂದ ಇವಾಗ ಇಲ್ಲೇ ತೊಗೋಬೇಕು, ನಾನು ಬೇರೆ ಕಡೆ ತೊಗೊಳಕ್ಕಾಗಲ್ಲ. ಹಾಕೊಬಿಡಿ, ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ. ಈಗ ಇಲ್ಲಿ ಮಾಮೂಲಿ ಏನಿರುತ್ತೆ ಇದನ್ನಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿ ಬರುತ್ತೆ. ನಮಗೆ ಬ್ಯಾಕ್ ಕರೆಕ್ಟಾಗಿ ಬರಬೇಕು, ಫ್ರಂಟ್ದೇನು ಕಾಣಿಸಲ್ಲ, ಹಾಗಾಗಿ ಫ್ರಂಟ್ದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಥರ ಇಟ್ಕೊಂಡ್ರೆ ಆಯಿತು. ಓಕೆನಾ? ಇಷ್ಟೇ, ಸ್ಲಿಟ್ಸ್ ಆಲ್ರೆಡಿ ಕಟ್ ಮಾಡಿದ್ದೀನಿ, ಈ ರೀತಿ ಬರುತ್ತೆ. ಕಲಿಯೋವರೆಗೂ ಅಷ್ಟೇ ಕಷ್ಟ, ಕಲಿತ್ರೆ ನೀವು ಆರಾಮಾಗಿ ಮನೇಲೆ ನಿಮಗೆ ಅಂತಲೇ ಒಂದು ಇದಿರುತ್ತೆ, ಅವಾಗ ವ್ಯಾಲ್ಯೂ ಇರುತ್ತೆ. ನಾವೇ ಸಂಪಾದನೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಖರ್ಚಿಗೆ ನಾವು ಸಂಪಾದನೆ ಮಾಡ್ಕೊತೀವಿ ಅಂದರೆ ಧೈರ್ಯನೂ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ಜಾಯಿಂಟಿಂಗ್ ಬರುತ್ತೆ, ಅದಕ್ಕೆ ಏನು ಕಟ್ ಮಾಡೋಣ, ಇದನ್ನು ಮಾತ್ರ ತೆಗಿತೀನಿ.